ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇನ್ನೊಂದು 6 ತಿಂಗಳಲ್ಲಿ ಉತ್ತರ ಪ್ರದೇಶದ ಚುನಾವಣೆಗಳಿದ್ದಾವೆ. ಈ ದೇಶದ ಕೇಂದ್ರ ಸರ್ಕಾರಕ್ಕೆ ರಹದಾರಿ ಅಂತ ಕರೆಯಲ್ಪಡುವಂತಹ ಉತ್ತರ ಪ್ರದೇಶ, ಯಾಕೆಂದ್ರೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಒಂದು ರಾಜ್ಯ, ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ. 403 ಅಲ್ಲಿರುವಂತಹ ವಿಧಾನಸಭಾ ಸೀಟುಗಳ ಸಂಖ್ಯೆ, 80 ಲೋಕಸಭಾ ಸೀಟುಗಳ ಸಂಖ್ಯೆ. ಆ ರಾಜ್ಯದ ಚುನಾವಣೆ ಬಹಳ ದೊಡ್ಡ ಚುನಾವಣೆಯಾಗಿರುತ್ತೆ ಮತ್ತು ಬಹಳ ಮುಖ್ಯ ಚುನಾವಣೆಯಾಗಿರುತ್ತೆ. ಅದರಲ್ಲೂ ಈಗಿರುವಂತಹ ಸನ್ನಿವೇಶಕ್ಕೆ ನರೇಂದ್ರ ಮೋದಿ ಅವರ ಫ್ಯೂಚರ್ ಏನು, ಮುಂದೆ ಏನಾಗುತ್ತೆ ನರೇಂದ್ರ ಮೋದಿ ಅವರ ಪಾಡು ಅನ್ನೋದಕ್ಕೂ ಸಹ ಆ ಸರ್ಕಾರದ ಫಲಿತಾಂಶಗಳು ದೊಡ್ಡ ಸೂಚನೆಗಳನ್ನು ಕೊಡ್ತವೆ. ಯೋಗಿ ಆದಿತ್ಯನಾಥ್ ಭವಿಷ್ಯನೂ ನಿರ್ಧಾರ ಆಗುತ್ತೆ. ಪ್ಲಸ್ ಇಂಡಿಯಾ ಮೈತ್ರಿಕೂಟ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿರುವ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಯ ಟೆಸ್ಟು ಅಲ್ಲಿ ನಡೆಯುತ್ತೆ. ಹಾಗಾಗಿ ಆ ಚುನಾವಣೆ ಬಹಳ 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 ಮುಖ್ಯ. ಸೊ ಆ ಚುನಾವಣೆಗಳು ಇನ್ನು 6 ತಿಂಗಳಿದ್ರೂ ಸಹ ಈಗಲೇ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಏನ್ ನಡೀತಾ ಇದೆ ಅಲ್ಲಿ ರಾಜಕೀಯವಾಗಿ, ಜನರ ಮನಸ್ಸು ಯಾವ ಕಡೆ ವಾಲ್ತಾ ಇದೆ, ಏನಾಗ್ತಿದೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಪೋಲ್ ಟ್ರ್ಯಾಕರ್ ಅನ್ನುವಂತಹ ಒಂದು ಸರ್ವೆ ಕಂಪನಿ ಸರ್ವೆ ಕೊಟ್ಟಿದೆ. 2 ರೀತಿಯ ಸರ್ವೆಗಳನ್ನ ಕೊಟ್ಟಿದೆ. ಒಂದು, ಎಷ್ಟೆಷ್ಟು ಸೀಟು ಬರಬಹುದು, ಯಾವ ಪಕ್ಷಕ್ಕೆ ಎಷ್ಟು ಅಥವಾ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸೀಟು ಬರಬಹುದು ಅನ್ನೋದೊಂದು, ಪ್ಲಸ್ ಅದರ ಜೊತೆಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳನ್ನು ಪಡ್ಕೊಳ್ಳಬಹುದು ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು, ಪ್ರಸ್ತುತ ಇರುವ ಯೋಗಿ ಆದಿತ್ಯನಾಥ್ ಸರ್ಕಾರ, 2ನೇ ಅವಧಿಗೆ ಇರುವಂತಹ ಯೋಗಿ ಆದಿತ್ಯನಾಥ್ ಸರ್ಕಾರದ ಕಾರ್ಯವೈಖರಿ ಅವರಿಗೆ ಎಷ್ಟು ತೃಪ್ತಿ ತಂದಿದೆ, ಎಷ್ಟು ಜನ ಅಸಮಾಧಾನಿತರಾಗಿದ್ದಾರೆ, ಏನು ಹೇಳಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಜನ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಅಂತಹದೊಂದು ಸರ್ವೆಯನ್ನು ಸಹ ಕೊಟ್ಟಿದ್ದಾರೆ. ಆ 2 ಸರ್ವೆಗಳು ಪೋಲ್ ಟ್ರ್ಯಾಕರ್ ಅನ್ನುವಂತಹ ಕಂಪನಿ ಕೊಟ್ಟಿರುವಂತಹದ್ದು. ಆ ಸಂಸ್ಥೆ ಕೊಟ್ಟಿರುವ 2 ಸರ್ವೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದರ ಜೊತೆಗೆ ಅದನ್ನು ಹೇಗೆ ನೋಡಬೇಕು, ಏನ್ ನಡೀತಾ ಇದೆ ಸದ್ಯದ ಪರಿಸ್ಥಿತಿ, ಅದಕ್ಕೆ ಈ ಸಂಖ್ಯೆಗಳು ಏನಾದರೂ ಹೊಂದಾಣಿಕೆ ಆಗತ್ತಾ, ಅದನ್ನು ಸಹ ನನ್ನ ವಿಶ್ಲೇಷಣೆಯ ಮೂಲಕ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಒಂದು ಸರ್ವೆ ಮಾಡಿದಾರಲ್ಲ, ಈ ಸರ್ಕಾರ, ಪ್ರಸ್ತುತ ಸರ್ಕಾರ ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ, ಅದರ ಬಗ್ಗೆ ಬಂದಿರುವಂತಹ ಅಂಕಿಅಂಶಗಳನ್ನು ನೋಡೋಣ. ಮೊದಲನೇದು, ಅತ್ಯಂತ ತೃಪ್ತಿದಾಯಕವಾದಂತಹದ್ದು ಅಂತ ಕೇವಲ 13% ಜನ ಮಾತ್ರ ಹೇಳಿದ್ದಾರೆ. ಅತ್ಯಂತ ತೃಪ್ತಿದಾಯಕವಾಗಿದೆ ಯೋಗಿ ಆದಿತ್ಯನಾಥ್ ಅವರ 2ನೇ ಅವಧಿಯ ಸರ್ಕಾರ. ಸಾಮಾನ್ಯ ತೃಪ್ತಿದಾಯಕವಾಗಿದೆ ಅಂತ 10 ಜನ ಹೇಳಿದ್ದಾರೆ. ಅಲ್ಲಿಗೆ ತೃಪ್ತಿದಾಯಕ ಮತ್ತು ಅತ್ಯಂತ ತೃಪ್ತಿದಾಯಕ 23% ಆಯಿತು. ಸಾಮಾನ್ಯವಾಗಿದೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಓಕೆ ಓಕೆ ಸರ್ಕಾರ ಅಂತ ಹೇಳಿರೋರ ಸಂಖ್ಯೆ 19% ಇದೆ. 19% ಜನ ಓಕೆ ಓಕೆ ಸರ್ಕಾರ ಸಾಮಾನ್ಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮೇನ್ ಪಾರ್ಟ್ ಇದೆಯಲ್ಲ, ಅತೃಪ್ತರ ಸಂಖ್ಯೆ ಎಷ್ಟಿದೆ, ಈ ಸರ್ಕಾರ ನಮಗೆ ತೃಪ್ತಿ ಕೊಟ್ಟಿಲ್ಲ, ನಮಗಿಷ್ಟ ಆಗಿಲ್ಲ ಅನ್ನುವಂಥವರು 22% ಜನ ಇದ್ದಾರೆ. ಅದಕ್ಕಿಂತ ಕೆಟ್ಟದಾಗಿ, ಈ ಸರ್ಕಾರ ಕೆಟ್ಟ ಕೊಳಕ ಸರ್ಕಾರ, ನಮಗೆ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ, ಅತ್ಯಂತ ಅತೃಪ್ತರಾಗಿದ್ದೀವಿ ಈ ಸರ್ಕಾರದಲ್ಲಿ ಅಂತ ಹೇಳಿರೋರ ಸಂಖ್ಯೆ 36% ಇದೆ. 36%. ಸೊ ಅಲ್ಲಿಗೆ ಅತೃಪ್ತ ಮತ್ತು ಅತ್ಯಂತ ಅತೃಪ್ತ ಜನಸಂಖ್ಯೆಯನ್ನು ತಗೊಂಡ್ರೆ, ಪರ್ಸೆಂಟೇಜ್ ಅನ್ನು ತಗೊಂಡ್ರೆ 58% ಆಗತ್ತೆ. ಅದಕ್ಕೆ ಸಾಮಾನ್ಯ, ನಮಗೆ ತೃಪ್ತಿನೂ ಕೊಟ್ಟಿಲ್ಲ, ನಾವೇನು ಅತೃಪ್ತರಾಗೂ ಇಲ್ಲ, ನಮಗೇನು ಸಿಟ್ಟೇನೂ ಇಲ್ಲ, ಅಥವಾ ಅದನ್ನು ಮೆಚ್ಕೊಂಡು ಇಲ್ಲ ಅನ್ನುವರನ್ನು ಸೇರಿಸಿದ್ರೆ, ಆ 19% ಸೇರಿಸಿದ್ರೆ 77% ಆಗುತ್ತೆ. ಅಂದರೆ 23% ಜನ ಮಾತ್ರನೇ ಇವತ್ತಿನ ದಿನಾಂಕಕ್ಕೆ ಪೋಲ್ ಟ್ರ್ಯಾಕರ್ ಅನ್ನುವಂತಹ ಸಂಸ್ಥೆಯ ಪ್ರಕಾರ ಆ ಸರ್ಕಾರವನ್ನ ಮೆಚ್ಕೊಂಡಿದ್ದಾರೆ, ಆ ಸರ್ಕಾರ ಓಕೆ ಅಂದಿದ್ದಾರೆ. ಉಳಿದಂತೆ ಈ ರೀತಿ ಸಂಖ್ಯೆಗಳು ಬಂದಿದ್ದಾವೆ. ಸೊ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ಎಲೆಕ್ಷನ್ ಆದರೆ ಏನು ಓಟುಗಳು ಬರಬಹುದು ಅನ್ನೋದು, ಇದು ಸುಮಾರು 2 ಲಕ್ಷ ಜನರನ್ನ ಸರ್ವೆ ಮಾಡಿ ಕೊಟ್ಟಿರುವ ಅಂಕಿಅಂಶಗಳು ಅಂತ ಪೋಲ್ ಟ್ರ್ಯಾಕರ್ ಹೇಳ್ಕೊಂಡಿದೆ. ಸೊ ಮುಂದಿನ ಭಾಗ ಏನು, ಯಾರಿಗೆ ಎಷ್ಟು ಸೀಟು ಬರಬಹುದು, ಒಪಿನಿಯನ್ ಪೋಲ್, ಒಂದು ಅಂದಾಜು ಎಷ್ಟು ಜನಕ್ಕೆ, ಎಷ್ಟು, ಯಾವ ಪಕ್ಷಕ್ಕೆ ಎಷ್ಟು ಸೀಟು ಬರಬಹುದು ಅಂತ. ಪೋಲ್ ಟ್ರ್ಯಾಕರ್ ಪ್ರಕಾರ ಇಂಡಿಯಾ ಮೈತ್ರಿಕೂಟ 44ರಿಂದ 49% ವೋಟ್ ಪಡೆದುಕೊಳ್ಳೋ ಸಾಧ್ಯತೆ ಇದೆ ಅಂತೆ. 44ರಿಂದ 49% ವೋಟು.
ಹಾಗಾಗಿ ಅದನ್ನ ಸೀಟಿಗೆ ಕನ್ವರ್ಟ್ ಮಾಡಿದ್ರೆ 212ರಿಂದ 229 ಸೀಟ್ ಬರಬಹುದು ಅಂತ. ಅಲ್ಲಿ ಮೆಜಾರಿಟಿ ಮಾರ್ಕು 402, ಸಾರಿ 202. 403 ಸೀಟ್ ಇದೆ, ಅದಕ್ಕೆ ಅರ್ಧಕ್ಕಿಂತ ಮೇಲಿರಬೇಕು ಅಂದ್ರೆ 202 ಮೆಜಾರಿಟಿ ಮಾರ್ಕು. ಅದನ್ನ ದಾಟುತ್ತೆ ಇಂಡಿಯಾ ಮೈತ್ರಿಕೂಟ, ಅಂದ್ರೆ ಮುಖ್ಯವಾಗಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್. 212ರಿಂದ 229 ಸೀಟ್ ಬರಬಹುದು ಅಂತ ಇಂಡಿಯಾ ಮೈತ್ರಿಕೂಟಕ್ಕೆ ನಂಬರ್ಸ್ ಕೊಡ್ತಾ ಇದ್ದಾರೆ ಇವರು. NDA ಕುಸಿಯುತ್ತೆ, 160ರಿಂದ 182 ಸೀಟ್ ಮಾತ್ರ ಬರುತ್ತೆ. ಅದರ ಪರ್ಸೆಂಟೇಜು 39ರಿಂದ 45% ವೋಟ್ ಶೇರ್ ತೆಗೆದುಕೊಳ್ಳುತ್ತೆ. 39ರಿಂದ 45%. BSP ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿತ್ತು, 403ರಲ್ಲಿ ಒಂದೇ ಸೀಟ್ ಗೆದ್ದಿದ್ದು. ಅದು ಈ ಬಾರಿ 8ರಿಂದ 9 ಸೀಟ್ ಗೆಲ್ಲಬಹುದು ಅಂತ ಹೇಳ್ತಿದೆ ಪೋಲ್ ಟ್ರ್ಯಾಕರ್. ಅದರ ಪರ್ಸೆಂಟೇಜು 2ರಿಂದ 2.5% ವೋಟ್ ಶೇರ್ ತೆಗೆದುಕೊಳ್ಳಬಹುದು ಅಂತ. ಸೊ ಇದನ್ನ ಈ ಬಾರಿಯೂ ಸಹ BSP ಅಲ್ಲಿ ನಗಣ್ಯ ಅನ್ನೋ ರೀತಿಯಲ್ಲಿ ಪೋಲ್ ಟ್ರ್ಯಾಕರ್ ನೋಡ್ತಾ ಇದೆ. ಇನ್ನು ಅದರ್ಸ್ ಇತರೆ 1ರಿಂದ 5 ಸೀಟ್ ಬರಬಹುದು. ಅವರು 0.5% 1.2% ವರೆಗೂ, 1.25% ವರೆಗೂ ಬರಬಹುದು. ಅದು ಅದರ್ಸ್ ತೆಗೆದುಕೊಳ್ಳಬಹುದಾದಂಥ ಅಂಕಿಅಂಶಗಳು ಅಂತ. ಸೊ ಈ ಎರಡೂ ಸರ್ವೆಗಳನ್ನು ನೋಡಿದಾಗ ಎಷ್ಟು ಜನ ತೃಪ್ತಿದಾಯಕವಾಗಿದ್ದಾರೆ, ಎಷ್ಟು ಜನ ಅಲ್ಲಿ ಅಸಮಾಧಾನ ಹೊಂದಿದ್ದಾರೆ ಈ ಸರ್ಕಾರದ್ದು, ಅದು ಪ್ಲಸ್ ಎಷ್ಟು ಸೀಟು, ಎಷ್ಟು ಪರ್ಸೆಂಟೇಜ್ ವೋಟ್ ಅಂತ ನೋಡಿದಾಗ ಎರಡೂ ಕಡೆಯಿಂದಲೂ ಸಹ ಯೋಗಿ ಆದಿತ್ಯನಾಥ್ 2.0, ಯೋಗಿ ಆದಿತ್ಯನಾಥ್ ಅವರ 2ನೇ ಅವಧಿ ಏನಿದೆ ಅದರ ಬಗ್ಗೆ ಅಲ್ಲಿನ ಜನಕ್ಕೆ ಈಗ ರೋಸಿ ಹೋಗಿದ್ದಾರೆ. ಏನೇನು ಕಾರಣಗಳಿರಬಹುದು ರೋಸಿ ಹೋಗಿರೋದಕ್ಕೆ? ಮುಖ್ಯವಾದ ಕಾರಣಗಳನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಬೇರೆ ವಿಡಿಯೋಲ್ಲಿ ಬೇಕಾದ್ರೆ ಅದನ್ನು ವಿವರವಾಗಿ ನೋಡೋಣ. ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಮುಖ್ಯವಾಗಿ ರಾಮ ಮಂದಿರದ ಹುಂಡಿ ಲೂಟಿ. ರಾಮ ಮಂದಿರದ ಹುಂಡಿ ಲೂಟಿ ಇದೆಯಲ್ಲ, ಸಾಕಷ್ಟು ಜನರಿಗೆ ಸಿಟ್ಟು ಬರೆಸಿದೆ, ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಆಘಾತ ಆಗಿತ್ತು. ಬಿಜೆಪಿ ಗೆದ್ದಿದ್ದು ಕೇವಲ 33 ಸೀಟ್ ಮಾತ್ರ. ಈ ಕಡೆ ಇಂಡಿಯಾ ಮೈತ್ರಿಕೂಟ 43 ಸೀಟ್ ಗೆದ್ದುಬಿಟ್ಟಿತ್ತು. 43 ಸೀಟು, ಇವರು ಬರೀ 33, 80ರಲ್ಲಿ 33. ಆಗ ಈ ಹುಂಡಿ ಗಲಾಟೆ ಏನೂ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಿದ್ದು ಹುಂಡಿ ಗಲಾಟೆ, ಕಳೆದ 4 ತಿಂಗಳಲ್ಲಿ. ಹಾಗೆ ಏನೂ ಇರಲಿಲ್ಲ. ಅದು ಇಲ್ಲದೇನೆ ಉತ್ತರ ಪ್ರದೇಶದಲ್ಲಿ ಅವರ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿತ್ತು. ಹಾಗಾಗಿ ನರೇಂದ್ರ ಮೋದಿ ಸಪೋರ್ಟ್ ಇಲ್ಲದೆ ಸರ್ಕಾರ ನಡೆಸಲಾರದ ಪರಿಸ್ಥಿತಿಗೆ ಹೋಗಿ ಬಿದ್ದಿದ್ದು. ಮಿತ್ರ ಪಕ್ಷಗಳಿಲ್ಲದೆ ಹೋದ್ರೆ ಸರ್ಕಾರ ಇಲ್ಲ. 240ಕ್ಕೆ ಬಿಜೆಪಿ ಬಂದು ಕೂತ್ಕೊಂಡಿತ್ತು. 272 ಮೆಜಾರಿಟಿ ಮಾರ್ಕು, 32 ಸೀಟ್ ಕಡಿಮೆ ಆಗಿತ್ತು ಬಿಜೆಪಿಗೆ. ಈ ಹಿಂದೆ 300 ದಾಟಿಸ್ಕೊಂಡಿದ್ರು, ಈ ಬಾರಿ 400ಕ್ಕೆ ಹೋಗ್ತೀನಿ ಎಂದಿದ್ರು, 240ಕ್ಕೆ ಇಳಿದ್ರು. ಆ ರೀತಿ ಉತ್ತರ ಪ್ರದೇಶದಲ್ಲಿ ಆಗ್ಲೇ ಶಾಕ್ ಆಗಿತ್ತು. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತು ಹೋಗಿತ್ತು. ಹುಂಡಿ ಹಗರಣ ನಡೆದಿರ್ಲಿಲ್ಲ, ಆಗ ನಡೀತಾ ಇತ್ತು, ಗೊತ್ತಾಗಿರ್ಲಿಲ್ಲ. ಈಗ ಹುಂಡಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ದೊಡ್ಡ ಮಟ್ಟ ಅಂದ್ರೆ ದೊಡ್ಡ ಮಟ್ಟ. ಅದು ಒಂದು ಕಾರಣ ಆದ್ರೆ, ಇನ್ನೊಂದು ಕಡೆ ಜೆನ್ ಝಿ, ಜೆನ್ ಆಲ್ಫಾ, ಆ ಎರಡೂ ಸಹ ಯುವ ಜನತೆ ಅತಿ ಹೆಚ್ಚು ಪ್ರತಿಭಟನೆಗಳನ್ನು ಮಾಡ್ತಿರೋದು ಉತ್ತರ ಪ್ರದೇಶದಲ್ಲೇ. ಶಾಲೆಗಳ ಪರಿಸ್ಥಿತಿಯ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಪೇಪರ್ ಲೀಕ್ ಬಗ್ಗೆ ಸಿಕ್ಕಾಪಟ್ಟೆ ಗಲಾಟೆಗಳು ನಡೀತಾ ಇದ್ದಾವೆ, ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅವುಗಳನ್ನ ಹೇಗಾದರೂ ಮಾಡಿ ಒದಗಬೇಕು, ಬಾಯಿ ಮುಚ್ಚಿಸ್ಬೇಕು ಅಂತ ಸರ್ಕಾರ, ಗೋಧಿ ಮಾಧ್ಯಮ ಎಲ್ಲಿಲ್ಲದ ಪ್ರಯತ್ನ ನಡೆಸ್ತಾ ಇದೆ. ಆದರೂ ಆಗ್ತಿಲ್ಲ. ಅದರಲ್ಲೂ ಜೆನ್ ಆಲ್ಫಾ ಇದೆಯಲ್ಲ, ಪುಟ್ಟ ಮಕ್ಕಳು, ಶಾಲಾ ಮಕ್ಕಳು, ಅವರು ಎಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಲಕ್ನೋ, ಆಗ್ರಾ, ಇನ್ನೆಂಥದ್ದೆಂಥದ್ದು ಸಿಟಿಗಳಲ್ಲಿ ಎಲ್ಲ ಕಡೆಯೂ ಸಹ ಪ್ರತಿಭಟನೆ. ನಮ್ಮ ಶಾಲೆಯಲ್ಲಿ ಟಾಯ್ಲೆಟ್ ಇಲ್ಲ, ಬೆಂಚ್ ಇಲ್ಲ, ಟೀಚರ್ ಇಲ್ಲ, ಇಂಥದ್ದು ಇಲ್ಲ, ರಸ್ತೆ ಇಲ್ಲ, ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬೀದಿಗೆ ಬಂದು ಶಾಲಾ ಮಕ್ಕಳು ಜೆನ್ಸಿಯಿಂದ ಪ್ರೇರೇಪಿತರಾಗಿ, ಜಂತರ್ ಮಂತರ್ನಿಂದ ಪ್ರೇರೇಪಿತರಾಗಿ ಗಲಾಟೆಗಳು ನಡೆಸ್ತಿದ್ದಾರೆ. ಸೊ ಅದು ಸಹ ಬಿಜೆಪಿಗೆ ಅಲ್ಲಿ ದೊಡ್ಡ ಕಂಟಕವಾಗುತ್ತೆ. ಇನ್ನು ಅತಿ ದೊಡ್ಡವಾಗಿ ಇನ್ನೊಂದು ಈ ಬೆಳವಣಿಗೆ ಏನು ಅಂದ್ರೆ, ಅಲ್ಲಿ ಸವರ್ಣೀಯರು ಯೋಗಿ ಆದಿತ್ಯನಾಥ್ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಮುನಿಸಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯ ಬಿಜೆಪಿಯ ವಿರುದ್ಧ ಕೆಂಡಾಮಂಡಲ ಆಗಿದೆ. ಅದಕ್ಕೆ ಕಾರಣಗಳೇನು, ಏನೇನು ವಿಚಾರಗಳು ನಡೀತು ಅನ್ನೋದ್ರ ಬಗ್ಗೆ
ನಿನ್ನೆ ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ನೋಡಿ. ಯಾಕೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಸೋಲಿಸಬೇಕು ಅನ್ನುವಂತಹ ಒಂದು ರೀತಿ ಪಣ ತೊಡುವ ಮಟ್ಟಕ್ಕೆ ಬ್ರಾಹ್ಮಣ ವರ್ಗ ಅಲ್ಲಿ ಹೋಗ್ತಾ ಇದೆ, ಅದನ್ನ ಹೇಗೆ ವಿರೋಧ ಪಕ್ಷಗಳು ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾವೆ ಅನ್ನೋದ್ರ ಬಗ್ಗೆ ನಿನ್ನೆ ಸಂಜೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿ, ಅದರಲ್ಲಿ ಸ್ಪಷ್ಟವಾಗಿದೆ ಏನೆಲ್ಲ ಘಟನಾವಳಿಗಳು ನಡೀತು ಬ್ರಾಹ್ಮಣರ ವಿಚಾರವಾಗಿ. ಅವರಷ್ಟು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಬಿಜೆಪಿಗೆ ನಾವು ವೋಟ್ ಹಾಕಲ್ಲ ಅನ್ನೋ ಮಟ್ಟಕ್ಕೆ ಬ್ರಾಹ್ಮಣ ಸಮಾಜ ಹೋಗುತ್ತೆ ಅಂದ್ರೆ ಏನೇನಾಯ್ತು ಅಂತ ಆ ವಿಡಿಯೋ ನೋಡಿ, ಅದರಲ್ಲಿ ಡೀಟೇಲ್ಸ್ ಇದೆ. ಇದರಲ್ಲಿ ಅದೊಂದು ಅಂಶ. ಸೊ ಈ ಎಲ್ಲ ಅಂಶಗಳನ್ನ ಎದುರುಗಡೆ ಇಟ್ಕೊಂಡು ನೋಡ್ಕೊಂಡಾಗ ಅದರ ಜೊತೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಬಿಜೆಪಿಯ ಆಂತರಿಕ ಜಗಳ ಇದೆಯಲ್ಲ, ಅಮಿತ್ ಶಾಗೂ ಯೋಗಿ ಆದಿತ್ಯನಾಥ್ಗೂ ಇರುವಂತಹ ಅಸಮಾಧಾನ, ಮುಸುಕಿನ ಗುದ್ದಾಟ ಇದೆಯಲ್ಲ, ಅದು ಸಹ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅದೇ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದು ಅಂತ ಹೇಳಲಾಗುತ್ತೆ. ಈ ಬಾರಿಯೂ ಸಹ ಅದು ಕೆಲಸ ಮಾಡುತ್ತೆ ಅಂತೆ. ಸೊ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಪೋಲ್ ಟ್ರ್ಯಾಕರ್ ಕೊಡ್ತಿರುವಂತಹ ಈ ಸಂಖ್ಯೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ಸರಿ ಅನ್ನಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಸೋಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಮಕಾಡೆ ಮಲಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ನೋಡೋಣ, ಈಗ ಇನ್ನೂ 6 ತಿಂಗಳಿದೆ. 6 ತಿಂಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕು. ಬಟ್ ಹೋಗ್ತಾ ಹೋಗ್ತಾ ಅದು ಸುಧಾರಿಸುತ್ತಾ, ಇನ್ನೂ ಬಿಗಡಾಯಿಸುತ್ತಾ, ಅದು ಬಿಜೆಪಿಯ ಕಾರ್ಯವೈಖರಿ ಮೇಲೆ ಹೋಗುತ್ತೆ. ಜೆನ್ಜಿ ವಿಚಾರವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಹೋಗುತ್ತೆ. ಅದನ್ನು ಆಗ ನೋಡೋಣ. ಅಷ್ಟೇ. ಸದ್ಯಕ್ಕೆ ಇಷ್ಟು ಈಗ ಪೋಲ್ ಟ್ರ್ಯಾಕರ್ ಸರ್ವೆ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಕಿಅಂಶಗಳು ಮತ್ತು ಅದಕ್ಕೆ ಸುತ್ತ ಇರುವಂತಹ ಒಂದಷ್ಟು ವಿಚಾರಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.